ಕೃಷ್ಣಾ ತೀರ್ಪು ಉತ್ತರ ಕರ್ನಾಟಕ ರೈತರ ಗೋಳು. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಮನವಿ ಮೇರೆಗೆ 1969ರಲ್ಲಿ ನ್ಯಾಯಮೂರ್ತಿ ಬಚಾವತ್ ಅವರ ನೇತೃತ್ವದಲ್ಲಿ ಕೃಷ್ಣಾ ಜಲ ವಿವಾದ ನ್ಯಾಯಾಧಿಕರಣವನ್ನು ಅಂದಿನ ಕೇಂದ್ರ ಸರ್ಕಾರವು ನೇಮಿಸಿತು. ನ್ಯಾಯಾಧಿಕರಣವು 4 ವರ್ಷಗಳ ಕಾಲ ಅಧ್ಯಯನ ನಡೆಸಿ 3 ರಾಜ್ಯಗಳ ವಾದವನ್ನು ಆಲಿಸಿ 1973ರಲ್ಲಿ ಮೊದಲ ವರದಿಯನ್ನು ನೀಡಿತು. ಮತ್ತೆ 3 ವರ್ಷಗಳ ನಂತರ ಅಂದರೆ 1976ರಲ್ಲಿ ಎರಡನೇ ವರದಿಯನ್ನು ಸಲ್ಲಿಸಿತು. ಪ್ರತಿ ವರ್ಷ ಕೃಷ್ಣಾ ಕಣಿವೆಯಲ್ಲಿ ಲಭ್ಯವಾಗುವ ನೀರಿನ ಪ್ರಮಾಣವನ್ನು ಅಂದಾಜು ಮಾಡಿ ಎ ಮತ್ತು ಬಿ ಸ್ಕೀಮ್ಗಳ ಅಡಿಯಲ್ಲಿ ನೀರು ಹಂಚಿಕೆಯನ್ನು ಆರೋಗ್ಯಗೊಳಿಸಿತು. ಆ ಪ್ರಕಾರ ಒಟ್ಟು ಲಭ್ಯವಾಗುವ 2060 ಟಿಎಂಸಿ ನೀರಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ 738 ಟಿಎಂಸಿ, ಮಹಾರಾಷ್ಟ್ರಕ್ಕೆ 560 ಟಿಎಂಸಿ ಮತ್ತು ಆಂಧ್ರ ಪ್ರದೇಶಕ್ಕೆ 800 ಟಿಎಂಸಿ ನೀರು ಹಂಚಿಕೆ ಮಾಡಲಾಗಿತ್ತು. ಅನಂತರ ಹೆಚ್ಚುವರಿಯಾಗಿ ಲಭ್ಯವಾಗುವ ನೀರಿನ ಹಂಚಿಕೆಗೆ ಬಿ ಸ್ಕೀಮ್ ರೂಪಿಸಲಾಯಿತು. ಆದರೆ ಬಚಾವತ್ ಅವರ ಆಯೋಗ ಟಿಎಂಸಿ ಲೆಕ್ಕದಲ್ಲಿ ಬಿ ಸ್ಕೀಮ್ ನೀರನ್ನು ಹಂಚಿಕೆ ಮಾಡದೆ ಬಿ ಸ್ಕೀಮ್ ಅಡಿ ಲಭ್ಯವಾಗುವ ಒಟ್ಟು ನೀರಿನಲ್ಲಿ ಪ್ರತಿಶತ 50% ನೀರನ್ನು ಕರ್ನಾಟಕ ರಾಜ್ಯ ಬಳಸಿಕೊಳ್ಳಬೇಕು, ಇನ್ನುಳಿದ ಪ್ರತಿಶತ 50%ರಲ್ಲಿ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳು ಸಮವಾಗಿ ಹಂಚಿಕೊಳ್ಳಬೇಕು ಅಂತ ಆದೇಶ ನೀಡಿತು. ಆದರೆ ಆಂಧ್ರ ಪ್ರದೇಶ ಹೆಚ್ಚುವರಿ ನೀರನ್ನು ಬಳಸಿಕೊಳ್ಳಲೆಂದೇ ಹಲವಾರು ಅಕ್ರಮ ನೀರಾವರಿ ಯೋಜನೆಗಳನ್ನು ಅನಧಿಕೃತವಾಗಿ ಪ್ರಾರಂಭಿಸಿತು. ಇದನ್ನು ತಡೆಯುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ 1997ರಲ್ಲಿ ಸುಪ್ರೀಂ ಕೋರ್ಟ್ಗೆ ಅಕ್ರಮ ನೀರಾವರಿ ಯೋಜನೆ ತಡೆಗಟ್ಟಬೇಕು ಮತ್ತು ಬಿ ಸ್ಕೀಮ್ನಲ್ಲಿ ಹೆಚ್ಚುವರಿ ನೀರನ್ನು ರಾಜ್ಯಕ್ಕೆ ಹಂಚಿಕೆ ಮಾಡಬೇಕು ಅಂತ ಕೇಳಿಕೊಳ್ತು. 2000 ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟ್ ಎರಡನೆಯ ಕೃಷ್ಣಾ ಜಲ ವಿವಾದ ನ್ಯಾಯಾಧಿಕರಣ ರಚಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸುವಂತೆ ತೀರ್ಪು ನೀಡಿತು. 2004ರಲ್ಲಿ ಕೇಂದ್ರ ಸರ್ಕಾರ ನ್ಯಾಯಾಧೀಶ ಬ್ರಿಜೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಎರಡನೇ ಕೃಷ್ಣಾ ಜಲ ವಿವಾದ ನ್ಯಾಯಾಧಿಕರಣವನ್ನು ರಚಿಸಲಾಯಿತು.